ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಣಿಪಾಲ್. ಈ ಶಿಕ್ಷಣ ಸಂಸ್ಥೆಯ ಬಗ್ಗೆ ನೀವೆಲ್ಲರೂ ಕೂಡ ಕೇಳಿದ್ದೀರಿ. ಇವತ್ತು ನಾವು ವಿಶೇಷವಾದ ಕಾರ್ಯಕ್ರಮವನ್ನು ನಿಮಗೋಸ್ಕರ ಪ್ರಸ್ತುತಪಡಿಸ್ತಾ ಇದ್ದೇವೆ. ಮಾಹೆ ರಿಸರ್ಚ್ 2024 ಮಾಹೆ ರಿಸರ್ಚ್ ಡೇ 2024 ಇನ್ಸ್ಪೈರ್ ಜೂನಿಯರ್ ಒಂದು ಇವೆಂಟ್ ಬಗ್ಗೆ ಇವತ್ತು ನಾನು ನಿಮಗೆ ನಮ್ಮ ವಿಶೇಷವಾದ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇದ್ದೇವೆ. ಹಾಗಾದರೆ ಇನ್ಸ್ಪೈರ್ ಜೂನಿಯರ್ ಈ ಇವೆಂಟ್ ಏನಿದರ ಉದ್ದೇಶ, ಯಾವ ಕಾರಣದಿಂದ ಮಾಹೆಯವರು ಮಾಡ್ತಾ ಇದ್ದಾರೆ, ಸೊ ಇದೆಲ್ಲದ್ರ ಬಗ್ಗೆ ನಾವು ನೋಡ್ತಾ ಹೋಗ್ತೇವೆ. ಈ ಇವೆಂಟ್ ಅಲ್ಲಿ ಮುಖ್ಯವಾಗಿ ಉಡುಪಿ ಜಿಲ್ಲೆಯಲ್ಲಿ ಇರುವಂತಹ ಅನೇಕ ಶಾಲೆಗಳ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ. ಯಾಕಪ್ಪ ಈ ಇವೆಂಟ್ ಅಲ್ಲಿ ಅವ್ರು ಮಾತ್ರ ಭಾಗವಹಿಸ್ತಾ ಇದ್ದಾರೆ, ಬೇರೆಯವರು ಯಾಕೆ ಭಾಗವಹಿಸ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ನಿಮಗೂ ಕೂಡ ನಿಮ್ಮಲ್ಲಿ ಮೂಡಿ ಬರ್ತಾ ಇದೆ. ಹಾಗಾದ್ರೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಇನ್ಸ್ಪೈರ್ ಜೂನಿಯರ್ ಇವೆಂಟ್ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನ ನೀಡ್ತಾ ಹೋಗ್ತೇವೆ. ನೋಡೋಣ ಬನ್ನಿ. ಮಾಹೆ ರಿಸರ್ಚ್ ಡೇ 2024ರ ಇನ್ಸ್ಪೈರ್ ಜೂನಿಯರ್ 2024 ಈ ಕಾರ್ಯಕ್ರಮವನ್ನು ಕೆಎಂಸಿ ಗ್ರೀನ್ಸ್ ಮಣಿಪಾಲದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. 8ರಿಂದ 12ನೇ ತರಗತಿ ವಿದ್ಯಾರ್ಥಿಗಳಲ್ಲಿ ವಿಜ್ಞಾನ ಮತ್ತು ಸಂಶೋಧನೆಯ ಬಗ್ಗೆ ಉತ್ಸಾಹವನ್ನು ಮೂಡಿಸುವ ಕಾರ್ಯಕ್ರಮ ಇದಾಗಿತ್ತು. ಈ ಕಾರ್ಯಕ್ರಮವನ್ನು ಯುವ ಮನಸ್ಸುಗಳಿಗೆ ವಿವಿಧ ವೈಜ್ಞಾನಿಕ ಕ್ಷೇತ್ರಗಳನ್ನು ಅನ್ವೇಷಿಸಲು ಕ್ರಿಯಾತ್ಮಕ ವೇದಿಕೆಯನ್ನು ಒದಗಿಸುವಲ್ಲಿ ಮುಖ್ಯ ಪಾತ್ರ ವಹಿಸಿತ್ತು. ಉಡುಪಿ ಜಿಲ್ಲೆಯಾದ್ಯಂತ ಮತ್ತು ಹೊರ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಸಂಶೋಧನಾ ಸಂಸ್ಕೃತಿಯನ್ನು ಬೆಳೆಸುವ ಗುರಿಯನ್ನು ಇನ್ಸ್ಪೈರ್ ಜೂನಿಯರ್ ಕಾರ್ಯಕ್ರಮ ಒಳಗೊಂಡಿತ್ತು. ಭವಿಷ್ಯದಲ್ಲಿ ವಿದ್ಯಾರ್ಥಿಗಳಿಗೆ ವಿಜ್ಞಾನ ವಿಭಾಗದಲ್ಲಿ ಯಾವೆಲ್ಲ ಆಯ್ಕೆಗಳಿವೆ ಎಂಬುದರ ಬಗ್ಗೆ ಈ ಕಾರ್ಯಕ್ರಮದಲ್ಲಿ ಸುಲಭವಾಗಿ ತಿಳಿಸಲಾಗಿತ್ತು. ಉಡುಪಿ ಜಿಲ್ಲೆಯ ಅನೇಕ ಶಾಲೆಯ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರೊಂದಿಗೆ ಆಗಮಿಸಿದ್ದರು. ಕಾರ್ಯಕ್ರಮದಲ್ಲಿ ವಿವಿಧ ಸ್ಟಾಲ್ಗಳಲ್ಲಿ ಮಾಹೆ ಸಮುದಾಯದವರು ವಿದ್ಯಾರ್ಥಿಗಳಿಗೆ ಬಹಳ ಸುಂದರವಾಗಿ ವಿವರಿಸುತ್ತಿದ್ದರು. ಎಳೆ ವಯಸ್ಸಿನಲ್ಲಿ ದೊಡ್ಡ ಕನಸುಗಳನ್ನು ಹೊತ್ತ ವಿದ್ಯಾರ್ಥಿಗಳಿಗೆ ಜೂನಿಯರ್ ಇನ್ಸ್ಪೈರ್ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಮಾಹೆ ರಿಸರ್ಚ್ ಡೇ 2024 ಇದರ ವತಿಯಲ್ಲಿ ನಾವು ಇನ್ಸ್ಪೈರ್ ಜೂನಿಯರ್ ಅಂತ ಈ ಈವೆಂಟ್ ಇವತ್ತು ಹಾಗೂ ನಾಳೆ ಆರ್ಗನೈಸ್ ಮಾಡಿದ್ದೇವೆ. ಇದು ಎಲ್ಲ ಶಾಲೆ ಮಕ್ಕಳಿಗೆ ಅಂದರೆ 8ನೇ ತರಗತಿಯಿಂದ 12ನೇ ತರಗತಿಯವರೆಗೆ ಕಾಲೇಜ್, ಸ್ಕೂಲ್ ಹಾಗೂ PU ಕಾಲೇಜ್ ಇನ್ನು ಮಕ್ಕಳಿಗೆ ನಾವು ಇನ್ವೈಟ್ ಮಾಡಿ ಅವರು ಸಾಧಾರಣ ಒಂದು 7ರಿಂದ 8 ಸಾವಿರ ಮಕ್ಕಳಿಲ್ಲಿ ಬರುವ ನಾವು ಎಕ್ಸ್ಪೆಕ್ಟೇಷನ್ಸಲ್ಲಿದ್ದೇವೆ. ಈ ಈವೆಂಟ್ ಅವರಿಗೆ ಒಂದು ಫ್ಯೂಚರ್, ಅವರ ಕರಿಯರನ್ನು ಹೇಗೆ ಶೇಪ್ ಮಾಡಬೇಕು, ಕರಿಯರ್ ಗೈಡೆನ್ಸ್ ಹೀಗೆ ತುಂಬ ಹೆಲ್ಪ್ ಮಾಡ್ತದೆ. ಸೊ ಅವ್ರು ನಾಳೆ ಯಾವ ಕೋರ್ಸ್ ತಗೊಳ್ಬೇಕು ಅಂತ ಅವರಿಗೊಂದು ಸಾಧಾರಣ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗ್ತದೆ. ಸೊ ಆ ದೃಷ್ಟಿಯಿಂದ ನಾವು ಈ ಪ್ರೋಗ್ರಾಮನ್ನು ಆಯೋಜಿಸಿದ್ದೇವೆ. ಇನ್ನು ಪ್ರತಿ ವರ್ಷ ಆಯೋಜಿಸಬೇಕಂತ ಇದ್ದೇವೆ. ನಮ್ಮ ಜಿಲ್ಲೆಯ ಸಾಧಾರಣ ಎಲ್ಲ ಶಾಲೆಗಳಿಗೂ ನಾವು ಇದು ಇನ್ವೈಟ್ ಮಾಡಿ ಅವರು ಇವತ್ತು ಮತ್ತು ನಾಳೆ ಇಲ್ಲಿ ಬರ್ತಾರಂತ ನಮಗೆ ತಿಳಿಸಿದ್ದಾರೆ. ಸೊ ಇನ್ಸ್ಪೈರ್ ಜೂನಿಯರ್ ಈ ಇವೆಂಟಲ್ಲಿ ನಾವು ಮಾಹೆಯ ಬೇರೆ ಬೇರೆ ವಿಭಾಗಗಳು ಹಾಗೂ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಗಳಲ್ಲಿ ಏನೆಲ್ಲ ಆ್ಯಕ್ಟಿವಿಟೀಸ್, ಅವರು ಏನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ, ಯಾವುದೆಲ್ಲ ಪ್ರೋಗ್ರಾಮ್ಗಳು ನಡೀತಾ ಇದೆ ಅಂತ ಒಂದು ವಿಶ್ಲೇಷಣೆಯನ್ನು ಕೊಡಲಿಕ್ಕೆ ಈ ಥರ ಒಂದು ನಾವು ಎಕ್ಸಿಬಿಷನನ್ನು ಇಟ್ಕೊಂಡಿದ್ದೇವೆ. ಸೊ ಎಲ್ಲ ಹೈಸ್ಕೂಲ್ ಮತ್ತು PU ಮಕ್ಕಳು ಇಲ್ಲಿ ಬಂದು ನೋಡಿದಾಗ ಅವರಿಗೆ ಮುಂದೆ ನಾವು ಯಾವ ಸಬ್ಜೆಕ್ಟಲ್ಲಿ ನಮ್ಮ ಫ್ಯೂಚರ್ ನಾವು ಡಿಸೈಡ್ ಮಾಡ್ಬೋದು, ಇದರಲ್ಲಿ ಈ ಡಿಪಾರ್ಟ್ಮೆಂಟಲ್ಲಿ ಏನು ಥರದ ಕೆಲಸಗಳಾಗ್ತಾ ಇದೆ, ಇದು ನನ್ನ ಕೆರಿಯರಿಗೆ ನಾನು ಇದನ್ನು ಚೂಸ್ ಮಾಡ್ಬೋದಾ ಅಂತ ಈ ಥರ ಹಲವು ಪ್ರಶ್ನೆಗಳು ಮಕ್ಕಳಿಗೆ, ಶಿಕ್ಷಕರಿಗೆ, ಪೋಷಕರಿಗೆ ಇರ್ತದೆ. ಸೊ ಇದು ಎಲ್ಲ ಪ್ರಶ್ನೆಗಳಿಗೆ ಒಂದೇ ಸೂರಿನಡಿಯಲ್ಲಿ ನಾವು ಈ ಥರ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ನಾವೊಂದು ಇದು ಆಪರ್ಚುನಿಟಿಯನ್ನು ಕ್ರಿಯೇಟ್ ಮಾಡಿದ್ದೇವೆ. ಸೊ ಪೋಷಕರು ಕೂಡ ಬಂದು ನಮ್ಮ ಮಕ್ಕಳಿಗೆ ಈ ವಿಭಾಗದಲ್ಲಿ ಇಂಟ್ರೆಸ್ಟ್ ಇದೆ, ಅವರು ಇದರಲ್ಲಿ ಮುಂದೆ ಬರಿಬೋದಾ, ಇದರಲ್ಲಿ ಏನು ಆಪರ್ಚುನಿಟೀಸ್ ಇದೆ ಅಂತ ಅವರಿಗೆ ಗೊತ್ತಾಗಬೇಕು ಅನ್ನುವ ವತಿಯಿಂದ ನಾವು ಇದನ್ನೊಂದು ಹಮ್ಮಿಕೊಂಡಿದ್ದೇವೆ. ಮಕ್ಕಳಿಗೂ ಒಂದು ಸೈನ್ಸ್ ಡೇ ಒಂದು ವಿಸಿಟ್ ಆದಾಗೆ ಆಗ್ತದೆ. ಹಾಗೆ ಅವರಿಗೆ ಇದು ಕೆರಿಯರ್ ಬಗ್ಗೆ ತೀರ್ಮಾನಗಳನ್ನು ತಗೊಳ್ಳಿಕ್ಕೆ ಕೂಡ ಅವರಿಗೆ ಸಹಾಯ ಆಗ್ತದೆ. ಸೊ ಹಾಗಾಗಿ ಎಲ್ಲ ಮಕ್ಕಳು ಬಂದು ಇದರ ಒಂದು ಉಪಯೋಗವನ್ನು ಪಡೆದುಕೊಳ್ಬೇಕು ಅಂತ ನಮ್ಮ ಆಶಯ. ವಿದ್ಯಾರ್ಥಿಗಳಂತೂ ಬಹಳ ಉತ್ಸಾಹದಿಂದ ಭಾಗಿಯಾಗಿದ್ದರು. ಮಾಹೆ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಲ್ಲಿ ಮಹತ್ತರ ಪಾತ್ರವನ್ನು ವಹಿಸಿದೆ. ಈ ಒಂದು ಶಿಕ್ಷಣ ಸಂಸ್ಥೆ ಉತ್ತಮ ಕಲಿಕೆಯ ಶಿಕ್ಷಣ ಸಂಸ್ಥೆಯಾಗಿ ರೂಪಿತಗೊಂಡಿದೆ. ಕಲಿಕೆಗೆ ಹೆಚ್ಚಿನ ಒತ್ತನ್ನು ನೀಡುವ ಈ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿಗಳಿಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ. ಅದರಲ್ಲಿ ಇನ್ಸ್ಪೈರ್ ಜೂನಿಯರ್ ಕಾರ್ಯಕ್ರಮ ಕೂಡ ಒಂದಾಗಿದೆ. ಕಾರ್ಯಕ್ರಮಕ್ಕೆ ಆಗಮಿಸಿದ ಮಕ್ಕಳಂತೂ ಅನೇಕ ವಿಚಾರಗಳ ಬಗ್ಗೆ ತಿಳಿದುಕೊಂಡರು. ಇಷ್ಟೆಲ್ಲ ಅವಕಾಶಗಳು ಇದೆಯೇ ಎಂಬ ಯೋಚನೆಯೂ ಕೂಡ ಈ ಹಿಂದೆ ಅವರಿಗೆ ಇರಲಿಲ್ಲ. ಮಾಹೆಗೆ ಬಂದು ನೋಡಿದ ಮೇಲೆ ವಿದ್ಯಾರ್ಥಿಗಳಿಗೆ ಕನಸು ನನಸು ಮಾಡುವ ಮನಸ್ಸು ಆಗಿದ್ದಂತೂ ನಿಜ. ಹಲೋ, ತಮ್ಮ ಹೆಸರು? ಯಾವ ಸ್ಕೂಲಿಂದ ಬಂದಿದ್ದೀರಾ?
ನನ್ನ ಹೆಸರು ಶರಣ್ಯ. ನಾನು ಶ್ರೀ JCBM ಕಾಲೇಜ್ ಶೃಂಗೇರಿಯಿಂದ ಬಂದಿದ್ದೀನಿ. ಇದೊಂಥರ ಹೊಸ ಎಕ್ಸ್ಪೀರಿಯನ್ಸ್. ನಾನು ಫಸ್ಟ್ ಟೈಮ್ ಇಲ್ಲಿಗೆ ಬರ್ತಾ ಇರೋದು. ನಮಗೂ ಒಂದು ಆಸೆ ಇರುತ್ತೆ MIT ಕಾಲೇಜಿಗೆ ನಾವು ಸೇರಬೇಕು ಅಂತ. ಬಟ್ ಇಷ್ಟೆಲ್ಲ ಕ್ರಿಯೇಟಿವ್ ಆಗಿರುತ್ತೆ ಅಂತ ನಂಗೆ ನಿಜ ಗೊತ್ತಿರಲಿಲ್ಲ. ಅವರವರ ಇನ್ವೆನ್ಷನ್ ಮಾಡಿರೋದಿರ್ಬೋದು. ಆ್ಯಂಡ್ ತುಂಬ ಎಲ್ಲ ಕಡೆ ಹೋಗಿ ನ್ಯಾಷನಲ್ ಲೆವೆಲ್ವರೆಗೂ ಇದು ಮಾಡಿದ್ದಾರೆ. ಆ್ಯಂಡ್ ನಾನೀಗ ಫಸ್ಟ್ ನನಗೆ ತುಂಬ ಕಣ್ಣು ಹೋಗಿದೆ ಅಂದರೆ ವರ್ಚುವಲ್ ವಿಡಿಯೋ ಗೇಮಲ್ಲಿ. ಅದರಲ್ಲಿ ಎಲ್ಲರೂ ಆಸಕ್ತಿ ಪಡ್ತಾರೆ. ಆ್ಯಂಡ್ ನನಗೆ ಜಸ್ಟ್ ಅದನ್ನು ಆಡ್ಕೊ ಬಂದೆ. ತುಂಬಾ ಕ್ರಿಯೇಟೆಡ್ ಆಗಿದೆ. ಹಾಗೆ ಇನ್ನು AI ಎಲ್ಲ ಬಂದ್ರೆ ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಅಂಡ್ ಅದೊಂದು ಟ್ರ್ಯಾಕ್ ಶೀಟ್ ಇರ್ಬೋದು, ಡ್ರೆಸ್ ಶೀಟ್ ಇರ್ಬೋದು, ಎವ್ರಿಥಿಂಗ್ ಇಸ್ ಮಾರ್ವೆಲಸ್. ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಇನ್ನು ನಾವಿನ್ನು ಕ್ಲಸ್ಟರ್ 1 ಇದ್ದೀವಿ. ಇನ್ನು 2, 3, 4 ಎಲ್ಲ ಮುಗಿಸ್ಕೊ ಬರಬೇಕು. ಸೊ ಐ ಆಮ್ ಸೊ ಎಕ್ಸೈಟೆಡ್ ಆ್ಯಂಡ್ ಇದೊಳ್ಳೆ ಹೊಸ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು. ಯಾರ ಜೊತೆ ಬಂದಿದ್ದೀರಾ? ಕಾಲೇಜಿಂದ ಯಾರು ಬಂದಿದ್ದಾರೆ? ನಮ್ಮ ಸರ್ ಜೊತೆ ಹಾಗೆ ಹಾಸ್ಟೆಲ್ ವಾರ್ಡನ್ಸ್ ಜೊತೆ ಬಂದಿದ್ದೀನಿ. ನಮ್ಮ ಸರ್ ಬಂದ್ಬಿಟ್ಟು ಸೊ ಖುಷಿ ಆಯಿತು. ಈ ಥರ ಆಪರ್ಚುನಿಟಿ ಸಿಗೋದು ಕಮ್ಮಿ ಆಗುತ್ತೆ. ನಮ್ಮ ಸ್ಟೂಡೆಂಟ್ಸಿಗೆ ಗೊತ್ತಿರಲ್ಲ ಫ್ಯೂಚರಲ್ಲಿ ಏನೇನು ಆಪರ್ಚುನಿಟೀಸ್ ಇದೆ ಅಂತ ಹೇಳ್ಕೊಂಡು. ಬೇಸಿಕಲಿ ಇಂಜಿನಿಯರಿಂಗು ಡಾಕ್ಟರ್ ಎರಡೇ ಆಪ್ಷನ್ ಗೊತ್ತಿರುತ್ತೆ. ಅದರಲ್ಲೂ ಸಬ್ ಡಿವಿಷನ್ಸ್ ಇರುತ್ತೆ, ಬೇರೆ ಬೇರೆ ಆಪ್ಷನ್ಸ್ ಇದೆ ಅಂತ ಹೇಳ್ಕೊಂಡು ಗೊತ್ತಿರೋದಿಲ್ಲ. ಪ್ಯಾರಾಮೆಡಿಕ್ಸ್ ಇರುತ್ತೆ, ಇಂಜಿನಿಯರಿಂಗಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಇರುವಂಥದ್ದು ಯಾವುದು ಗೊತ್ತಿರೋದಿಲ್ಲ. ಇಲ್ಲಿ ಕೆಲವು ಮಾಡೆಲ್ಸ್ ಎಲ್ಲ ಇಟ್ಟಿದ್ದಾರೆ, ಲೈವ್ ಮಾಡೆಲ್ಸ್ ಇದೆ. ಸೊ ಅದನ್ನೆಲ್ಲ ನೋಡಿದಾಗ ಅವರು ಇನ್ಸ್ಪೈರ್ ಆಗ್ತಾರೆ. ಸೊ ಇನ್ಸ್ಪೈರ್ ಆಗ್ಕೊಂಡು ಈ ಥರನೂ ಇದೆ ಅಂತ ಹೇಳ್ಕೊಂಡು ಥಿಂಕಿಂಗ್ ಸ್ಟೈಲ್ ಚೇಂಜಸ್ ಆಗುತ್ತೆ. ಸೊ ಅದರಲ್ಲಿ ಒಂದು 65 ಜನ ಸ್ಟೂಡೆಂಟ್ಸ್ ಬಂದಿದ್ದೀವಿ. ಸೊ ಅದರಲ್ಲಿ ಅಟ್ಲೀಸ್ಟ್ ಒಂದು 30 ಜನ ಈ ಥರ ಫೀಲ್ಡಿಗೆ ಬಂದರೆ ಫ್ಯೂಚರಿಗೆ ಹೆಲ್ಪ್ ಆಗುತ್ತೆ. ಟೋಟಲ್ ನಮಗೆ ಕಂಟ್ರಿಗೆ ಒಂದು ಒಳ್ಳೆ ಬೆನಿಫಿಟ್ ಆಗುತ್ತೆ. ಇಲ್ಲಾಂದರೆ ನಾವು ಶೃಂಗೇರಿ ಗೊತ್ತಿದೆ ನಿಮಗೆ, ಚಿಕ್ಕ ಒಂದು ತಾಲೂಕು, ಎಕ್ಸ್ಪೋಜರ್ ಕಮ್ಮಿ ಇರುತ್ತೆ, ಸಿಟಿ ಲೈಫ್ ಗೊತ್ತಿರೋದಿಲ್ಲ. ಈ ಥರ ಆಪ್ಷನ್ ಇದೆ ಅಂತಲೇ ಗೊತ್ತಿಲ್ಲ ತುಂಬ ಜನಕ್ಕೆ. ಸೊ ಅವರಿಗೆಲ್ಲ ತುಂಬ ಹೆಲ್ಪ್ ಆಯಿತು. ಥ್ಯಾಂಕ್ ಯು. ಅಷ್ಟು ದೂರ ಇದ್ರೂ ಕೂಡ ನೀವು ಮಣಿಪಾಲ್ಗೆ ಬಂದಿದ್ದೀರಾ ಅಂದರೆ ಸ್ಟೂಡೆಂಟ್ಸ್ಗೆ ಗೊತ್ತಾಗಬೇಕು. ಮೇಯ್ನ್ಲಿ ನಾವು ಹೆಲ್ಡಾ ಮೇಡಮಿಗೆ ಥ್ಯಾಂಕ್ಸ್ ಹೇಳಬೇಕು. ಬಳ್ಳಾಳ್ ಸರ್ PA ಅವರಿಗೆ. ಅವರು ನಮಗೆ ಸಪೋರ್ಟ್ ಮಾಡಿ ಇಲ್ಲಿ ಕರೆಸಿದ್ದಾರೆ. ಸೊ ಲಾಜಿಸ್ಟಿಕ್ ಸಪೋರ್ಟ್ ಎಲ್ಲ ಅವರೇ ಕೊಟ್ಟಿರೋದು. ಸೊ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾನು ಅನ್ವಿತಾ ಶಣೆ. ನಾನು SVK SVS ಇಂಗ್ಲೀಷ್ ಮೀಡಿಯಂ ಸ್ಕೂಲಿಂದ ಬಂದಿದ್ದೇನೆ. ನಾವು ನಮ್ಮ 8th, 9th, 10th SVS ಇಂದ ಬಂದಿದ್ದೇವೆ. ನಮಗಿದು ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಅಂತ ಅಂದ್ಕೊಳ್ಬೋದು. ತುಂಬ ಸೈನ್ಸ್, ಆಸ್ಟ್ರಾಲಜಿ ಎಲ್ಲ ಉಂಟು. ನ್ಯೂ ಎಕ್ಸ್ಪೀರಿಯನ್ಸ್. ಇದು ನಮಗೆ ಪ್ರೌಡ್ ಆಗ್ತಾ ಉಂಟು, ನಮ್ಮ ಉಡುಪಿಯಲ್ಲಿ ಆಗ್ತಾ ಉಂಟಂತ. ವೆಟರ್ನರಿ ಆನಿಮಲ್ಸ್ ಡಾಕ್ಟರ್ ಅಲ್ಲಿ ಕೊಡ್ತಿದ್ರು, ನಾನು ನೋಡಿದೆ. Hello, I'm Agrima and I'm from Madhav Kripa School. I really enjoyed this event. It showed me a lot of career options. Also, I'm interested in psychology. So I came to learn a lot about the experience and how I can do in my future. I enjoyed. We are all Madhav Kripa students. The thing we liked about this the best is that they show a lot of opportunities that we can participate in when we grow up. That's the best thing I like about it. We are all from 9th grade Madhav Kripa students, and the best thing about this event was that they showed us many career options that even I didn't know existed, and it really gave me a lot of opportunities and made me decide gave me inspiration to decide my career. We're all 9th grade students and from Madhav Kripa School, and this fair was really incredible for those who are completely confused about their career choices. It gives a wide variety to choose from, and you can also develop them as they said. So thank you. ನನ್ನ ಹೆಸರು ವೈಶಾಖ್. ನಾನು SVS ಇಂಗ್ಲೀಷ್ ಮೀಡಿಯಂ ಕಟ್ಪಾಡಿಂದ ಬಂದಿದ್ದೇನೆ. ಇಂತಹ ಮಣಿಪಾಲ್ನಲ್ಲಿ ನೋಡುವ ಸ್ಟಾಲ್ಸನ್ನು ನೋಡಿದರೆ ಪುನಃ ಬರುವ ಅಂತ ಮನಸ್ಸಿಗೆ ಆಗ್ತದೆ. ಯಾಕೆ ಪುನಃ ಬರುವ ಅನಿಸ್ತದೆ ನಿಮಗೆ? ಇಲ್ಲಿ ತುಂಬ ಕಲಿಯುವ ಸ್ಟಾಲ್ಸ್ ಎಲ್ಲ ಇದೆ. ಇದರಲ್ಲಿ ಬ್ರೈನಿಗೆ ವರ್ಕಿಂಗ್ ಮೆಥಡ್ಸ್ ಎಲ್ಲ, ಮ್ಯಾಥ್ಸ್, ಸೈನ್ಸ್ ಎಲ್ಲ ಉಂಟು. ಇದರಲ್ಲಿ ಕಲಿತ್ರೆ ಮತ್ತು ಮಣಿಪಾಲ್ಗೆ ಒಂದು ಹೆಸರಾಗ್ಬೋದೆಂದು ನನ್ನ ಮಾತನ್ನು ಮುಗಿಸ್ತೇನೆ. ನೀವು ಇಲ್ಲಿ ತುಂಬ ಸ್ಟಾಲ್ಸ್ ಎಲ್ಲ ಉಂಟಲ್ಲ, ನೋಡಿದ್ರಲ್ಲ, ನಿಮ್ಗೆ ಯಾವ್ದು ಇಷ್ಟ ಆಯ್ತು ಇದರಲ್ಲಿ? ಇದರಲ್ಲಿ ಯಾವ್ದು ಸಹ ಹೇಳುವಾಗೆಲ್ಲ ಎಲ್ಲ ಬೆಟರ್. ಓಕೆ, ಮುಂದೆ ನೀವು ಫ್ಯೂಚರಲ್ಲಿ ಏನಾಗಬೇಕು ಅಂದ್ಕೊಂಡಿದ್ರೆ? ಸೊ ಇಲ್ಲಿ ಸ್ಟಾಲ್ಸ್ ನೋಡಿ ಏನಾದರೂ ನಿಮ್ಮ ತಲೆಗೆ ಬಂತ ಫ್ಯೂಚರಲ್ಲಿ ನಾನು ಇದನ್ನು ಮಾಡಬೇಕು ಅಂತ? ಸೈನ್ಸ್ ತಗೊಳ್ತೀರಾ? ಓಕೆ, ಅಂದರೆ ಇಲ್ಲಿ ತುಂಬ ಎಕ್ಸ್ಪ್ಲೈನ್ ಮಾಡಿದ್ದಾರಾ? ಒಳ್ಳೆ ಅರ್ಥ ಆಯ್ತಾ ನಿಮಗೆ? ಅದನ್ನೆಲ್ಲ ಎಲ್ಲ ಬಿಡಿಸಿ ಹೇಳ್ತಾರೆ. ಹೇಗೆ ಇದು ಡಾಕ್ಟರಿಂಗ್ ಎಲ್ಲ. ಓಕೆ, ಎಷ್ಟು ಜನ ಬಂದಿದ್ರಿ ನಿಮ್ಮ ಸ್ಕೂಲಿಂದ? ಮತ್ತೆ ಯಾರ ಜೊತೆಗೆ ಬಂದಿದ್ರಿ? ಟೀಚರ್ಸ್ ಮತ್ತೆ ವ್ಯಾನಲ್ಲಿ ಬಂದಿದ್ವಿ.
ಈಗ ನೀವು ಸ್ಕೂಲಿಗೆ ರಿಟರ್ನ್ ಹೋದ್ಮೇಲೆ ಸೊ ಇಲ್ಲಿ ಏನೆಲ್ಲ ನೋಡಿದ್ರಲ್ಲ ನಿಮ್ಮ ಫ್ರೆಂಡ್ಸಿಗೆಲ್ಲ ಹೇಳ್ತೀರಾ? ಹೌದು, ಖಂಡಿತವಾಗಿ. ಇದನ್ನು ಹೇಳಿಲ್ಲದೆ ನಮ್ಮ ಮನಸ್ಸಿಗೆ ಸ್ವಲ್ಪ ಅಲ್ಲೇ ಇದ್ದಾಗೆ ನಿಲ್ತದೆ. ನೀವು ಏನು ತಿಳ್ಕೊಂಡಿದ್ರಿ ಅದನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಬೇಕಲ್ವಾ? ಹೌದು, ನಾವು ಇಷ್ಟು ಥರದ ಸ್ಟಾಲ್ಸನ್ನೆಲ್ಲ ನೋಡಿದ್ದೀವಿ. ಇಲ್ಲಿ ಬಂದರೆ ಮನೆಗೆ ಹೋಗುವಷ್ಟು ನೋಡ್ತಾನೆ ಇರುವಂತ ಆಗ್ತದೆ. ಇಲ್ಲಿಂದ ಹೋಗ್ಲಿಕ್ಕೆ ಮನಸ್ಸೇ ಇಲ್ಲ ನಿಮಗೆ? ಇಲ್ಲೇ ಇರುವಂತ ಆಗ್ತಾ ಉಂಟು. ಯಾವ ಸ್ಕೂಲಿಂದ ಬಂದಿದ್ರಿ? KPS ಕೊಕ್ಕರ್ಣೆ. ಕೊಕ್ಕರ್ಣೆಯಿಂದ ಬಂದಿದ್ದೀರಿ. ಸೊ ಇಲ್ಲಿ ತುಂಬ ಸ್ಟಾಲ್ಗಳೆಲ್ಲ ಇಟ್ಟಿದ್ದಾರಲ್ಲ, ಸೊ ನೀವು ಏನೆಲ್ಲ ನೋಡಿದ್ರಿ ಇಲ್ಲಿ? ಹಾರ್ಟ್, ಡೈಜೆಷನ್, ಬ್ಲಡ್ ಸಪ್ಲೈ, ಮತ್ತು ಈಗ ಪೇಷಂಟ್ ಕಾನ್ಷಿಯಸ್ನೆಸ್ ಆದರೆ ಹೇಗೆ ಅವರಿಗೆ ಅಂದರೆ ಪ್ರಿವೆಂಟ್ ಮಾಡಬೇಕು, ಆಕ್ಸಿಜನ್ ಕೊಡಬೇಕು ಅದೆಲ್ಲ ಹೇಳಿದರು. ಅದನ್ನೆಲ್ಲ ನೋಡಿದ್ರಿ. ಸೊ ಮತ್ತೆ ಬೇರೆ ಏನು ನೋಡಿದ್ರಿ? ಏನೆಲ್ಲ ಯೂಸ್ಫುಲ್ ಆಯಿತು ನಿಮಗೆ ಇಲ್ಲಿಗೆ ಬಂದು? ಅಂದರೆ ನಾವು ಹೇಗೆ ಒಂದು ಪರ್ಸನ್ನ ಸೇವ್ ಮಾಡಬೇಕು ಅವರಿಗೆ ಅನ್ಕಾನ್ಷಿಯಸ್ ಇದ್ದಾಗ, ಮತ್ತು ಹೇಗೆ ಅಂದರೆ ಜಸ್ಟ್ ಎಲ್ಲ ಹೇಳಿದರು ಅವರು ಅದ್ರ ಬಗ್ಗೆ ಎಲ್ಲ. ಅದು ಹೆಲ್ಪ್ಫುಲ್ ಆಯಿತು. ಕ್ಲಾಸಲ್ಲಿ ಆಗಿದ್ರೆ ನೀವು ಥಿಯರಿ ಕೇಳ್ತಾ ಇದ್ರೆ, ಇಲ್ಲಿ ಪ್ರಾಕ್ಟಿಕಲ್ ಆಗಿ ನೋಡ್ತಾ ಇದ್ದೀರಾ, ಹಾಗಾಗಿ ನಿಮಗೆ ತುಂಬಾ ಅರ್ಥ ಆಯಿತು ಅಂತ ಹೇಳ್ತೀರಿ. ಸೊ ತುಂಬ ಖುಷಿ ಆಯಿತಾ ಇಲ್ಲಿಗೆ ಬಂದು, ಮಣಿಪಾಲ್ಗೆ ಬಂದು? ಎಸ್, ವೆರಿ ಹ್ಯಾಪಿ. ಯಾರ ಜೊತೆ ಬಂದಿದ್ರಿ ನೀವು? ಟೀಚರ್ಸ್ ಜೊತೆ. ಮತ್ತೆ ಇನ್ನು ಅಂದರೆ ಎಲ್ಲ ಬಂದಿದ್ರೆ ನಿಮ್ಮ ಕ್ಲಾಸ್ನವರು ಅಥವಾ ಸ್ವಲ್ಪ ಜನ ಮಾತ್ರ ಬಂದಿರೋದು? ಸ್ವಲ್ಪ ಮಾತ್ರ, ಚೂಸನ್ ಪರ್ಸನ್ ಅಷ್ಟೇ. ನಿಮ್ಮ ಎಕ್ಸ್ಪೀರಿಯನ್ಸ್? ಇಲ್ಲಿ ಬಂದು ಒಳ್ಳೆ ರೀತಿ ಎಕ್ಸ್ಪೀರಿಯನ್ಸ್ ಆಯಿತು. ಮತ್ತು ನಾವು ಅದನ್ನು ಅಂದರೆ ರಿಯಲ್ ಅಂದರೆ ಹೇಗೆ ಇದು ಮಾಡಬೇಕಂತ ಆ ರೀತಿ ಇತ್ತು. ಅದರ ಮೇಲೆ ಫಸ್ಟ್ ಟೈಮ್ ಈ ಥರ ಇವೆಂಟನ್ನು ನೀವು ಕಂಡಕ್ಟ್ ಮಾಡ್ತಾ ಇರೋದಾ? ಇದಕ್ಕಿಂತ ಮುಂಚೆ ಎಲ್ಲಾದರೂ ಹೋಗಿದ್ದೀರಾ ಸ್ಕೂಲಲ್ಲಿ? ಇಲ್ಲ, ಇದು ಫಸ್ಟ್ ಟೈಮ್ ಬರ್ತಾ ಇರೋದು. ಅಂದರೆ ಇದ್ರ ತನಕ ಇಲ್ಲಿ ಹೋಗಿಲ್ಲ, ಇಲ್ಲಿ ಫಸ್ಟ್ ಟೈಮ್ ಬರ್ತಿರೋದು. ನೀವೀಗ ಇಲ್ಲಿಂದ ಕಲ್ತಿದ್ರಲ್ಲ, ಇದನ್ನು ಇಲ್ಲಿ ನೋಡಿಕೊಂಡು ನಿಮ್ಮ ಸ್ಕೂಲವರಲ್ಲಿ ಯಾರಿಗಾದರೂ ಹೇಳ್ತೀರಾ, ನಾವು ಇದನ್ನ ಹಿಂಗೆ ನೋಡ್ಕೊಂಡು ಬಂದ್ವಿ, ಏನೆಲ್ಲ ಅವ್ರು ಹೇಳಿಕೊಟ್ಟಿದ್ದಾರೆ ಅದನ್ನೆಲ್ಲ ಹೇಳ್ತೀರಾ ಹೋಗಿ? ಹಾಂ, ನಮ್ಮ ಫ್ರೆಂಡ್ಸ್ ಹತ್ರ ಹೇಳ್ತೀವಿ, ಇಲ್ಲ ಒಳ್ಳೆ ರೀತಿ ಎಕ್ಸ್ಪೀರಿಯನ್ಸ್ ಆಯಿತು, ಈ ರೀತಿದೆಲ್ಲ ನೋಡ್ತಿದ್ದೀವಿ ಅಂತ. ಸೊ ನಮಸ್ಕಾರ, ಇದು ಸಮುದಾಯ ಆರೋಗ್ಯ ವಿಭಾಗ KMC ಮಣಿಪಾಲದಿಂದ. ಸೊ ಇಲ್ಲಿ ನಾವು ಇನ್ಸ್ಪೈರ್ ಜೂನಿಯರ್ ಅಂತ ಹೇಳಿ ಒಂದು ಇವೆಂಟಲ್ಲಿದ್ದೇವೆ. ಯಾವ ರೀತಿ ನಾವು ಬೆಳೆಯೋ ಮಕ್ಕಳಲ್ಲಿ ಈ ಸೈನ್ಸ್ ಬಗ್ಗೆ ಆಗಲಿ, ಅವರ ಮುಂದಿನ ಆರೋಗ್ಯದ ಬೆಳವಣಿಗೆ ಆಗಲಿ, ಹೇಗೆ ನಾವು ಅವರಿಗೆ ಒಳ್ಳೆಯ ಮಾರ್ಗದರ್ಶನವನ್ನು ಕೊಡ್ಬೋದು, ಅದ್ರ ಮೂಲಕ ಈ ಎಲ್ಲ ಮಾಡೋದ್ರ ಮೂಲಕ ಮಾರ್ಗದರ್ಶನವನ್ನು ನೀಡ್ತಾ ಇದ್ದೇವೆ. ಇಲ್ಲಿ ನಾವು ಏನಿದೆ ಅಂತ ಹೇಳಿದ್ರೆ, ಈಗ ನಿಮಗೆ ತಿಳಿದಿರಬಹುದು, ಈಗ ಸೊಳ್ಳೆಗಳಿಂದ ಡೆಂಗಿ, ಮಲೇರಿಯಾ ಹರಡ್ತಾ ಇದೆ ಅಲ್ವಾ? ಸೊ ಸೊಳ್ಳೆಯಿಂದ ಹರಡೋದ್ರಿಂದ ಮಕ್ಕಳಿಗೆ ಯಾವ ರೀತಿ ಸೊಳ್ಳೆಗಳ ನಿರ್ಮೂಲನೆಯನ್ನು ಮಾಡಬಹುದು ಅಂದರೆ, ಅದನ್ನು ಎಗ್ಸ್ ಆ್ಯಂಡ್ ಲಾರ್ವಾ ಅಂತ, ಅದು ಡೆವಲಪ್ಮೆಂಟ್ ಸ್ಟೇಜಲ್ಲಿ ಇರ್ತದೆ, ಅದು ಜಸ್ಟ್ ಬೈ ಕಲೆಕ್ಷನ್ ಆಫ್ ವಾಟರ್ ಅದರಲ್ಲಿ ನಿಲ್ತದೆ. ಸೊ ಅದನ್ನು ಹೇಗೆ ರಿಮೂವ್ ಮಾಡಬಹುದು, ಆ ಮಕ್ಕಳು ಯಾವ ರೀತಿಯಾದಂತಲ್ಲಿ ಪಾತ್ರ ವಹಿಸ್ಬೋದು ಈ ಕಾಯಿಲೆಗಳನ್ನು ತಡೆಗಟ್ಟುವಲ್ಲಿ ಅಂತ ನಾವು ಹೇಳ್ತಾ ಇದ್ದೇವೆ. ಇನ್ನು ವಿದ್ಯಾರ್ಥಿಗಳಿಗೋಸ್ಕರ ರಸಪ್ರಶ್ನೆ ಸ್ಪರ್ಧೆ, ಪಿಕ್ ಆ್ಯಂಡ್ ಸ್ಪೀಕ್, ಫನ್ ಆಕ್ಟಿವಿಟಿ ಕೂಡ ನಡೆಸಲಾಗಿತ್ತು. ರಸಪ್ರಶ್ನೆಯಲ್ಲಿ ಉಡುಪಿ ಜಿಲ್ಲೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ವಿದ್ಯಾರ್ಥಿಗಳ ಬುದ್ಧಿಶಕ್ತಿಗೆ ಕೆಲಸ ಕೊಡುವ ಈ ಸ್ಪರ್ಧೆಯಲ್ಲಿ ಸಾಕಷ್ಟು ಪೈಪೋಟಿ ಇದ್ದಿತ್ತು. ಮಾಧವ ಕೃಪಾ ಶಾಲೆಯ ವಿದ್ಯಾರ್ಥಿಗಳು ರಸಪ್ರಶ್ನೆಯಲ್ಲಿ ಪ್ರಥಮ ಬಹುಮಾನವನ್ನ ಪಡೆದುಕೊಂಡರು. They organized such a wonderful program, and it was such a holistic experience and a wonderful event. It's very memorable for us, and I would like to thank Madhav Kripa School Team MKS and our beloved principal Ms. Swati Kulkarni ma'am, as well as our coordinator ma'am, Nana ma'am. We extend our heartfelt gratitude to all the people who have made this a successful event. ಕ್ವಿಝಲ್ಲಿ ಹೆಚ್ಚಾಗಿ ಬರುವಂಥ ಪ್ರಶ್ನೆಗಳು ನಾವು ದೈನಿಕ ಜೀವನದಲ್ಲಿ ಮಾಡುವಂಥ ಕೆಲಸಗಳ ಪ್ರೇರಿತವಾಗಿ ಹೆಚ್ಚಾಗಿ ನಾವು ನಿರ್ಲಕ್ಷ್ಯ ಮಾಡಿ ನಾವು ಅದನ್ನು ಬಿಡ್ತೇವೆ. ಆದರೆ ಈಗ ಇದು ನಮ್ಮ ಮೆಂಟಲ್ ಹೆಲ್ತ್ ಆಗ್ಬೋದು ಅಥವಾ ಸೈಬರ್ ಸೆಕ್ಯುರಿಟಿ ಆಗ್ಬೋದು, ನಾವು ನಿರ್ಲಕ್ಷ್ಯ ಮಾಡಿದ್ದು. ಹಾಗೆ ಇನ್ನೊಂದಂದರೆ 10 ರೂಪಿ ನೋಟ್, 20 ರೂಪಿ ನೋಟ್ ಮೇಲೆ ಬರುವಂತಹ ಚಿತ್ರಗಳು, ಅದು ಹೆಚ್ಚಾಗಿ ನಾವು ನೋಡೋದಿಲ್ಲ. ಅದನ್ನು ನಾವು ಒಂದು ಸ್ವಲ್ಪ ತರ್ಕ ಉಪಯೋಗಿಸಿ ನೆನ್ಪು ಮಾಡಿಕೊಂಡ್ರೆ ಬರ್ತದೆ. ಅದೇನು ಹೆಚ್ಚು ಪ್ರಿಪರೇಷನ್ ಏನು ಬೇಕಾಗಿರೋದಿಲ್ಲ. ದೈನಿಕ ಜೀವನದಲ್ಲಿ ನಾವು ಹೆಚ್ಚಾಗಿ ಬಿಟ್ಟು ಹೋಗುವಂತಹ ವಿಷಯಗಳು, ಅದನ್ನು ಒಂದು ಸ್ವಲ್ಪ ಇದು ಮಾಡಿದರೆ, ಹಾಗೆ ಕ್ವಿಸ್ ಆಚೆ ಕಷ್ಟವೂ ಇರಲಿಲ್ಲ, ಸುಲಭವೂ ಇರಲಿಲ್ಲ, ಮಧ್ಯದಲ್ಲಿ ಒಂದು
ನಾವು ಇದಕ್ಕಿಂತ ಮುಂಚೆ ಒಂದು ಕಡೆ ಹೋಗಿದ್ದೇವೆ, ಅದು ಮಂಗಳೂರಲ್ಲಿ ಆಗಿತ್ತು. ಇದು ನನ್ನದು 5ನೇ ಇರಬೇಕು. ತುಂಬ ಈಸಿ ಇತ್ತು. ಅವರು ಒಳ್ಳೆ ಕಾಂಪಿಟೇಷನ್ ಕೊಟ್ಟರು. ನಾವು ಸಹ ಚೆನ್ನಾಗಿ ಮಾಡಿದ್ದೇವೆ ಅಂತ ನಾನು ನೆನೆಸ್ಕೊಳ್ತೇನೆ. ನಮ್ಮ ತುಂಬ ಒಳ್ಳೆ ಕಾಂಪಿಟೇಟರ್ಸ್ ಇದ್ದರು. ಆಲ್ ದ ಮಾಹೆ ರಿಲೇಟೆಡ್ AG ಸ್ಕೂಲ್ಸ್ ಇತ್ತು. ಅದರಲ್ಲಿ ಮಣಿಪಾಲ್ ಸ್ಕೂಲ್ ಆಲ್ಸೋ ಶುಡ್ ಗೆಟ್ ನೋಟೇಬಲ್ ಮೆನ್ಷನ್, ಯಾಕಂದರೆ ಅವ್ರು ಸಹ ಒಳ್ಳೆ ಕಾಂಪಿಟೇಟ್ ಮಾಡಿದರು. ಲಾಸ್ಟ್ ಟೈಮ್ ವಿ ಹ್ಯಾಡ್ ಕಮ್ ರನ್ನರ್ಸ್ ಅಪ್ ಅಗೇನ್ಸ್ಟ್ ದೆಮ್. ಸೊ ದಿಸ್ ಟೈಮ್ ಇಟ್ಸ್ ಅ ಸ್ಪಿರಿಟ್ ಆಫ್ ಸ್ಪೋರ್ಟ್ಸ್ ಆ್ಯಂಡ್ ಕಾಂಪಿಟೇಷನ್. And I would extend my heartfelt gratitude and I would congratulate them on getting the second place, Joe, and all the participants, because each and everyone ಯಾರೆಲ್ಲ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದಾರ they are all a winner. ಇನ್ನು ವಿದ್ಯಾರ್ಥಿಗಳಿಗಾಗಿ ಪಿಕ್ ಆ್ಯಂಡ್ ಸ್ಪೀಕ್ ಚಟುವಟಿಕೆ ಕೂಡ ಇದ್ದಿತ್ತು. ತಮಗೆ ಸಿಕ್ಕ ವಿಷಯದ ಬಗ್ಗೆ ವಿದ್ಯಾರ್ಥಿಗಳು ಮಾತನಾಡಿ ನೆರೆದವರ ಮನಸ್ಸನ್ನ ಗೆದ್ದರು. ಈಗ ನಾನು ನನ್ನ ಲೈಫಲ್ಲಿ ತುಂಬಾ ಚೆನ್ನಾಗಿ ಮಾಡಿ ಕಲಿತಾ ಇದ್ದೇನೆ. ಮತ್ತೆ ಯಾವುದೇ ಒಂದು ವಿಷಯವನ್ನು ಟೀಚರ್ಸ್ನವರು ಹೇಳಿದ್ರೆ ಅದನ್ನು ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತೇನೆ. ಎಲ್ಲರೂ ಹಾಗೆ ಮಾಡಿ, ಯಾಕಂದ್ರೆ ಎಲ್ಲ ಟೀಚರ್ಸ್ನವರಾಗಿರ್ಬೋದು, ಪೇರೆಂಟ್ಸ್ನವರಾಗಿರ್ಬೋದು ನಮ್ಮ ಒಳ್ಳೆಯದಕ್ಕೆ ಹೇಳುದು. ಸೊ ಹಾಗಾಗಿ ನನಗೆ ನಿಜ ಹೇಳ್ಬೇಕಂದ್ರೆ ನನ್ನ ಯು ಕಮಲಾಬಾಯಿ ಶಾಲೆಯಲ್ಲಿ ಸಿಕ್ಕಿರೋ ಎಲ್ಲ ಟೀಚರ್ಸ್ನವರು ದ ಬೆಸ್ಟ್ ಇದ್ದಾರೆ. ಒಂದೊಂದೇ ಟೀಚರ್ಸ್ ಅಂತಲ್ಲ, ಎಲ್ಲ ಟೀಚರ್ಸ್ನವರು. ಸೊ ಹಾಗಾಗಿ ನನಗೆ ಎಲ್ಲ ಟೀಚರ್ಸ್ನವರು ತುಂಬಾ ಇಷ್ಟ. ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳ ಉನ್ನತ ಭವಿಷ್ಯಕ್ಕಾಗಿ ಮಾಹೆಗೆ ಆಗಮಿಸಿದ್ದರು. ವಿಶಾಲ ವಿಜ್ಞಾನದಲ್ಲಿ ಅನೇಕ ಅವಕಾಶಗಳು ವಿದ್ಯಾರ್ಥಿಗಳನ್ನು ಕೈಬೀಸಿ ಕರೆಯುತ್ತಿತ್ತು. ಜೂನಿಯರ್ ಇನ್ಸ್ಪೈರ್ ಇವೆಂಟ್ ಅಲ್ಲಿ ಪ್ರಾಕ್ಟಿಕಲ್ ಆಗಿ ವಿದ್ಯಾರ್ಥಿಗಳಿಗೆ ವಿವರಣೆ ನೀಡಿದ್ದರಿಂದ ಮಕ್ಕಳಿಗೆ ಸುಲಲಿತವಾಗಿ ಅರ್ಥವಾಯಿತು. ಸಹಪಾಠಿಗಳ ಜೊತೆಗೆ ಎಲ್ಲಾ ಸ್ಟಾಲ್ಗಳಿಗೂ ತೆರಳಿ ಕುತೂಹಲದಿಂದ ವೀಕ್ಷಿಸುತ್ತಿದ್ದರು. ವಿಜ್ಞಾನ ಮತ್ತು ಸಂಶೋಧನೆಯಲ್ಲಿ ವೃತ್ತಿ ಜೀವನವನ್ನು ಮುನ್ನಡೆಸುವ ಬಗ್ಗೆ ಉತ್ಸುಕರಾಗಿರುವ ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮ ಸಂಪೂರ್ಣವಾಗಿ ಸಹಕಾರಿಯಾಯಿತು. ಒಟ್ಟಿನಲ್ಲಿ ಇನ್ಸ್ಪೈರ್ ಜೂನಿಯರ್ ವಿಜ್ಞಾನ ಮತ್ತು ಸಂಶೋಧನೆಯ ಭವಿಷ್ಯವನ್ನು ರೂಪಿಸುವ ಮಾಹೆಯ ಸಮರ್ಪಣೆಗೆ ಸಾಕ್ಷಿಯಾಗಿದೆ. ವೀಕ್ಷಕರೇ, ಮಾಹೆ ರಿಸರ್ಚ್ 2024ರ ಇನ್ಸ್ಪೈರ್ ಜೂನಿಯರ್ ಇವೆಂಟ್ ಬಗ್ಗೆ ನೀವು ಈಗಾಗಲೇ ನೋಡಿದ್ರಿ. ಉಡುಪಿ ಜಿಲ್ಲೆಯಲ್ಲಿ ಅನೇಕ ಶಾಲೆಗಳಿವೆ. ಈ ಶಾಲೆಗಳಿಂದ ಅನೇಕ ವಿದ್ಯಾರ್ಥಿಗಳು ಈ ಇವೆಂಟ್ ಅಲ್ಲಿ ಭಾಗಿಯಾಗಿದ್ರು. ಹಾಗೆ ಈ ಇವೆಂಟ್ ಅಲ್ಲಿ ನೀವು ನೋಡಿದ್ರಿ ಅನೇಕ ಸ್ಟಾಲ್ಗಳಿದ್ದಿತ್ತು. ಈ ಸ್ಟಾಲ್ ನಲ್ಲಿ ಅನೇಕ ರೀತಿಯಾದಂತಹ ಇನ್ಫಾರ್ಮೇಶನ್ ಅನ್ನ ಜನರಿಗೆ ಕೊಡ್ತಾ ಇದ್ರು. ಸೊ ವಿದ್ಯಾರ್ಥಿಗಳಿಗೆ ಈ ಒಂದು ಇವೆಂಟ್ ಇಂದ ತುಂಬಾ ಉಪಯೋಗವಾಗಿದೆ. ಹಲವಾರು ಜನರು ಸಾಕಷ್ಟು ಕನಸುಗಳನ್ನ ಕಟ್ಟಿಕೊಂಡಿರ್ತಾರೆ. ಮುಂದಿನ ದಿನಗಳಲ್ಲಿ ನಾನು ಈ ರೀತಿ ಆಗ್ಬೇಕು ಅನ್ನುವಂಥದ್ದು. ಸೊ ಅವರ ಫ್ಯೂಚರ್ಗೆ ಒಂದು ಹೆಲ್ಪ್ ಆಗುವಂತಹ ಇವೆಂಟ್ ಇದಂತ ನಾವು ಹೇಳ್ಬಹುದು. ಹಾಗೆ ವಿದ್ಯಾರ್ಥಿಗಳು ತಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಮಾಹೆ ಇದೇ ರೀತಿಯಾದಂತಹ ಕಾರ್ಯಕ್ರಮವನ್ನ ನೀಡ್ತಾ ಬರಲಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜ್ 24/7.